ನಾಳೆಯಿಂದ ಇಡೀ ರಾಜ್ಯಕ್ಕೆ ಅನುಗುಣವಾಗುವ ಹಾಗೆ ಶೇಕಡ 3ರಿಂದ 8% ಹಾಲಿ ದರಕ್ಕೆ ದರವನ್ನು ಪರಿಷ್ಕರಣೆ ಮಾಡಿ ಹೊಸ ದರವನ್ನು ಜಾರಿ ಮಾಡ್ತಾ ಇದ್ದೇವೆ. ಕಳೆದ ಹಲವಾರು ದಿನದಿಂದ 8 ರೂಪಾಯಿ ಚಿಲ್ಲರೆ ಡೀಸೆಲ್ ದರ ಜಾಸ್ತಿ ಆಗಿದೆ. ಒಂದು ವರ್ಷದ ಹಿಂದೆ ರಾಜ್ಯ ಸರ್ಕಾರ 3 ರೂಪಾಯಿ ಜಾಸ್ತಿ ಮಾಡಿದೆ. ತದನಂತರ ಈ ಡೀಸೆಲ್ ದರ ಜಾಸ್ತಿ ಅದರ ಬೆನ್ನಲ್ಲೇ ಅದಕ್ಕೆ ಸಂಬಂಧಪಟ್ಟ ಆಯಿಲ್ ಇರ್ಬೋದು, ಆ್ಯಡ್ ಬ್ಲೂ ಇರ್ಬೋದು, ಟೈರ್ ರಿಸೋಲಿಗೆ ಇರ್ಬೋದು, ಎಲ್ಲದಕ್ಕೂ 10ರಿಂದ 15% ದರ ಜಾಸ್ತಿ ಆಗಿದೆ. ಸಾರಿಗೆ ವ್ಯವಸ್ಥೆ, ಖಾಸಗಿ ಸಾರಿಗೆ ವ್ಯವಸ್ಥೆ ಅತ್ಯಂತ ಆತಂಕದಲ್ಲಿದೆ. ಯಾಕಂದರೆ ನಮಗೆ ದಿನ ದಿನ ಖರ್ಚನ್ನು ಸರಿದೂಗಿಸಲಿಕ್ಕೆ ಆಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ನಾಳೆಯಿಂದ ಇಡೀ ರಾಜ್ಯಕ್ಕೆ ಜಾರಿ ಆಗುವಾಗೆ ಏನು ನಮಗೆ ಕರ್ನಾಟಕ ಸರ್ಕಾರ ದರ ಪರಿಷ್ಕರಣೆ ನೋಟಿಫಿಕೇಷನ್ ಇದೆ, ಆ ನೋಟಿಫಿಕೇಷನ್ ಇರುವ ಏನು ಸೆಸ್ ಹಾಕಲಿಕ್ಕೆ ನಮಗೆ ಪ್ರಯೋಜನ ಇದೆ, ಅದರ ಅನ್ವಯ ನಾಳೆಯಿಂದ 3ರಿಂದ 8% ಸೆಸ್ ಹಾಕಿ ರಾಜ್ಯಾದ್ಯಂತ ಬಸ್ ದರವನ್ನು ಪರಿಷ್ಕರಣೆ ಮಾಡಿದ್ದೇವೆ. ರಾಜ್ಯಾದ್ಯಂತ 6,000 ಬಸ್ಸು ನಮ್ಮ ಲೆಕ್ಕದಲ್ಲಿತ್ತು. ಕಳೆದ ಕರೋನಾ ನಂತರ ಈಗ ಹೆಚ್ಚು ಕಮ್ಮಿ 5,300 ಬಸ್ಗಳಿವೆ. ಈ ಎಲ್ಲ ಬಸ್ಗಳಲ್ಲಿಯೂ ಖಾಸಗಿ ಮಜಲು ವಾಹನ ಬಸ್ಗಳು, ಇದು ನೈಟ್ ಸರ್ವಿಸ್ ಬಸ್ಗಳಿಗೆಲ್ಲ, ಡೇ ಓಡುವಂಥ ಖಾಸಗಿ ಮಜಲು ವಾಹನ ಬಸ್ಗಳಿಗೆ ಏನು ನಾವು ದರ ಪರಿಷ್ಕರಣೆ ಮಾಡಿದ್ದೇವೆ ಅದು ನಾಳೆಯಿಂದ ಜಾರಿ ಬರ್ತದೆ. ಹೊಸ ದರದ ಅನ್ವಯ ಶಾಲಾ ವಿದ್ಯಾರ್ಥಿಗಳಿಗೆ ಏನು ಕನ್ಸೆಷನ್ ಮೊದಲು ಸಿಕ್ತಿತ್ತೋ ಅದು ಮುಂದುವರಿತದೆ. ಏರಿಕೆ ನಿಲ್ಲುವುದಿಲ್ಲ ಹೇಳ್ತಾರೆ. ನೀವು ಇನ್ನು ಎಷ್ಟು ದರದವರೆಗೆ ಮೇಂಟೈನ್ ಮಾಡಲಿಕ್ಕೆ? ಅಲ್ಲ, ನಾವು ಯಾವಾಗ ನಾವು ನೋಡಿ 2 ರೂಪಾಯಿ ಜಾಸ್ತಿ ಆದಾಗ 3 ರೂಪಾಯಿ ಜಾಸ್ತಿ ಆದಾಗ ನಮ್ಮ ದರ ಜಾಸ್ತಿ ಮಾಡಲಿಲ್ಲ. ಈಗ ಹೆಚ್ಚು ಕಮ್ಮಿ 11 ರೂಪಾಯಿ ಜಾಸ್ತಿ ಆಯಿತು. 11 ರೂಪಾಯಿ ಜಾಸ್ತಿ ಅಂದರೆ ಒಂದು ಬಸ್ಸಿಗೆ ದಿನಕ್ಕೆ 700ರಿಂದ 800, 900, ಕೆಲ ಬಸ್ಸಿಗೆ 1,000 ರೂಪಾಯಿ ಡೀಸೆಲ್ನ ಖರ್ಚು ಬರ್ತದೆ. ಬಾಕಿ ಯಾವ ಖರ್ಚನ್ನು ನಾವು ಇದರಲ್ಲಿ ಸೆಸ್ಸಲ್ಲಿ ಹಾಕಲಿಲ್ಲ. ಈಗ ಟಯರ್ ಆಗಿದೆ, ಇನ್ನೊಂದಾಗಿದೆ, ನಾವು ಖಾಲಿ ಡೀಸೆಲಿಗೆ ಖರ್ಚಾಗೋನ್ನು ಮಾತ್ರ ಈ ಸೆಸ್ಸಲ್ಲಿ ಹಾಕ್ಕೊಂಡು ಮಾಡಿದ್ದೇವೆ. ಸರ್ಕಾರದ ಮುಂದೆ ನಾವು ನಮ್ಮ ದರ ಪರಿಷ್ಕರಣೆ ಮಾಡಬೇಕು ಅಂತೇಳಿ ನಾವು ಅರ್ಜಿ ಕೊಡ್ತಾ ಇದ್ದೇವೆ. KSRTC ಏನು ಮಾಡಿದ್ದಾರೆ ಅಂದರೆ ಒಂದು ಸಮಿತಿ ಮಾಡಿದ್ದಾರೆ, ದರ ಪರಿಷ್ಕರಣೆ ಒಂದು ಸಮಿತಿ ಮಾಡಿದ್ದಾರೆ. ಆ ಸಮಿತಿಯ ರಿಪೋರ್ಟ್ ಬಂದು KSRTC ಮಾಡ್ತಾರೆ. KSRTC ಲಾಸ್ ಆದರೆ ನಾಳೆ ಸರ್ಕಾರ ತುಂಬಿ ಕೊಡ್ತದೆ, ಖಾಸಗಿಯವರಿಗೆ ಆಗೋದಿಲ್ಲ. ಯಾಕಂದರೆ ನಮಗೆ ತಿಂಗಳಾಗುವ ನಮ್ಮ ಖರ್ಚುಗಳು ಜಾಸ್ತಿ ಆಗಿ ಬಸ್ ನಿಲ್ಲುವಂಥ ಪರಿಸ್ಥಿತಿ ಬರ್ತದೆ. ಆದ್ದರಿಂದ ಏನು ಆ ನೋಟಿಫಿಕೇಷನಲ್ಲಿ ಸೆಸ್ ಹಾಕಲಿಕ್ಕೆ ಪ್ರಯೋಜನ ಇದೆ, ಆ ಪ್ರಯೋಜನ ಪ್ರಕಾರ ನಾವು ಹಾಕ್ಕೊಂಡು ನಾಳೆಯಿಂದ ದರ ಜಾರಿ ಮಾಡ್ತೇವೆ.